ಕೊಟ್ಟಿರಲ್ಲ ಅನ್ಸುತ್ತೆ, ಅದಕ್ಕೆ ಬರೀ ಕೈಯಾಗಿ ಬರ್ತಾ ಇದ್ದಾನೆ ಪ್ರವಿ. ಕೊಡಲ್ಲ ಅನ್ಸುತ್ತೆ ಅವಳು, ಕೊಟ್ಟಿಲ್ಲ. ಅವಳು ಯಾತಕ್ಕೆ ಕೊಟ್ಟವಳು, ಅವಳು ಎಂತವಳು ಅನ್ನೋದು ಗೊತ್ತೈತಿ. ಕೊಟ್ಟಿರಕ್ಕಿಲ್ಲ ಸಾಮಾನ್ಯ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ ಪ್ರವಿ. ಯಾಕಪ್ಪ ಕೊಡ್ಲಿಲ್ವೇ? ಏನಂದ್ಲು ಆಧಾರ್ ಕಾರ್ಡ್ ಕೇಳಿದ್ಕೆ? ಅಯ್ಯೋ ಅವರೆಲ್ಲ ಒಂದು ಮಾತಿ ಕೊಡ್ತಾರ ಏನೇ ಅಂದರೂ ಕೊಡೋದಿಲ್ಲ ನಮ್ಮ ಸುಗುಣಕ್ಕ. ಅವ್ರು ಕೊಟ್ರೆ ಆಯ್ತಲ್ಲ, ಇವಾಗ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ರು ಅಕ್ಕ. ಇವಾಗ ಒಂದು ಸ್ವಲ್ಪ ಏನಾದರೂ ನಮ್ಮ ಮನೆ ವಿಷಯ ಇಂಥದ್ದು ಏನಾದರೂ ಸಿಕ್ಕಿದ್ರೆ ಅಂತ ಕಾಯ್ತಾ ಇದ್ರು. ಇವಾಗ ಇಂಥ ವಿಷಯ ಗೊತ್ತಾಯ್ತು ಅಂತ ಅಂದರೆ ಅವಳು ಮೇಲೆ ಇರ್ತಾಳೆ, ಕೆಳಗಿಡಲ್ಲ. ಅವಳದು ನೋಡ್ಬೇಕಿನ್ನ. ಅಯ್ಯೋ ಹಿಡಿಯೋಕ್ಕಂತೂ ಆಗಲ್ಲ, ಇನ್ನು ನಾವು ಕೇಳೋಕ್ಕೂ ಆಗಲ್ಲ, ಅಷ್ಟು ಅವಳು ಮೇಲಕ್ಕೆ ಹೋಗ್ಬಿಡ್ತಾಳೆ ಇಂಥ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಸುಗುಣಕ್ಕ. ಏನಂದ್ಲು, ಕೊಡ್ತೀನಿ ಅಂದ್ಲೆ? ಇಲ್ಲ ಕೊಡಲ್ಲ, ನೀವೇ ನನ್ನ ಕಷ್ಟ ಸುಖ ನೋಡಿಲ್ಲ, ನೀವೇ ನನ್ನ ನೋಡ್ಕೊಂಬ್ಲಿಲ್ಲ. ನಾನು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀನಿ, ಬಂದು ನನ್ನ ಮಕ್ಕಳು ನನ್ನ ಗಂಡ ಬಿಡ್ಕೊಂಬಲ್ಲ ಅಂತ ಹೇಳಿ ಗೋಳಾಡಿದ್ದೀನಿ. ನನ್ನ ಜೀವನ ಏನು ನೀವೇನು ಸರಿ ಮಾಡಲಿಲ್ಲ, ಮನೆ ಹೆಣ್ಮಗಳು ಬಾಗ್ಲಿಗೆ ಬಂದ್ರು ಏನು ಎಷ್ಟು ಅವಮಾನ ಮಾಡಿದ್ರಿ ನೀವು ಅಂತ ಎಲ್ಲ ಮಾತಾಡಿದ್ರು. ಅದಕ್ಕೆ ಮತ್ತೆ ಯಪ್ಪ ಇಂಥ ಟೈಮ್ನಾಗ ಹೆಣ್ಮಕ್ಳು ಬೇಕಾಗ್ತಾರೆ ಅನಿಸುತ್ತೆ. ನೋಡು, ಅವ್ರು ಮಾಡೋ ಕಾಣಲ್ಲ. ಈಗ ಇಂಥ ವ್ಯಾತ್ರವನ್ನ ಬಂದಾಗ ಇಲ್ಲೂ ಸಮಸ್ಯೆಗಳಾಗ್ತವೆ. ಏನೋ ನಾವು ಜಗಳ ಮಾಡ್ಕೊಂಡಿರ್ತೀವಿ, ಯಾವ್ದಾರ ಹಿಂಗೆ ಎಲ್ಲ ಸೈನ್ ಬೇಕು ಅಂತ ಹೇಳ್ತಾರಲ್ಲ ಈಗ ಹೆಣ್ಮಕ್ಳದು, ಹಿಂಗೆ ಏನಾರ ಬಂದಾಗ ಸಮಸ್ಯೆಗಳಾಗ್ತವೆ. ಇವಾಗ ನೋಡು ಪಾಪ 12 ಎಕರೆ ಜಮೀನು ಹೆಂಗ ಬಂದಿದೆ ಅಂತ ತುಂಬ ಖುಷಿಯಾಗಿದ್ರಿ. ಇವ್ರದ್ದೊಂದು ಬೆಳಗ್ಗೆ ವರ್ಣಕ್ಕ ಎಲ್ಲನ ಕಳಿಸಿದ್ದಾರೆ, ಅವ್ರದ್ದು ಆಧಾರ್ ಕಾರ್ಡ್ ಮೇಲೆ ಸೈನ್ ಮಾಡಿಬಿಟ್ಟು ಫೋಟೋ ಹೊಡೆದು ಕಳಿಸಿದ್ದಾರೆ. ನಾನು ಅದನ್ನೇ ಪ್ರಿಂಟ್ ತಗೊಂಡು ಬಂದೆ. ಅದಕ್ಕೆ ಅವ್ರದ್ದೇನು ಏನು ಸಮಸ್ಯೆ ಇಲ್ಲ, ಇವಾಗ ಹೆಂಗೋ ಚೆನ್ನಾಗಿದ್ದಾರಲ್ಲ ಕಳಿಸ್ತಾರೆ. ನಮಗೇನೋ ಬೇಡಪ್ಪ, ನೀನೇ ತಗೊಂಡಿರು, ನೀನು ಒಟ್ಟಿನಲ್ಲಿ ಚೆನ್ನಾಗಿರು, ನೀನು ಋತು ಇಬ್ಬರು ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿ ಅವರು ಫೋನ್ ಮಾಡಿ ಹೇಳಿದ್ರು. ನಾನು ಅಲ್ಲಿಗೂ ಕೇಳಿದೆ, ಅಕ್ಕ ಒಂದೊಂದು ಎಕರೆ ಕೊಡ್ತೀನಿ ಕಣೆ, ಹಿಂಗೆ ಬಂದೈತೆ, ಮುಂದೇನು ಹೋಗ್ತಾ ನೋಡೋಣ, ಒಂದೊಂದು ಎಕರೆ ಕೊಡ್ತೀನಿ ಇವಾಗ ಅಂತ ಹೇಳಿದ್ದೀನಿ. ನೋಡೋಣ ಇನ್ನು ಏನೇನು ಅಂತಾರೋ ಏನೋ. ಅವ್ರೇನೇನೋ ಅಂಬಲಿಲ್ಲ, ನಮಗೇನೇನೋ ಬೇಡಪ್ಪ, ನೀನು ಚೆನ್ನಾಗಿದ್ರೆ ಸಾಕು ಅಂತಂದರು. ಇವಳ್ದೇನೆ ಇವಾಗ ಅವರಿಬ್ಬರು ಹೆಂಗೋ ಒಂದು ಸ್ವಲ್ಪ ದಾರಿಗೆ ಬಂದವ್ರೆ. ಈಗ ನಮ್ಮ ಸುಗುಣಕ್ಕೊಂದೇ ಇರೋದು ನನಗೆ. ಇದಂತೂ ದೆವ್ವ ಕಾಯ್ತಿತ್ತು. ಯಾತನ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ. ಇವಾಗಿಂತ ಸಿಕ್ಕೈತೆ ಅಂದಮೇಲೆ ಇನ್ನು ಮ್ಯಾಕೆ ಹೋಗ್ಬಿಡ್ತಾಳೆ. ಅಯ್ಯಪ್ಪ ಈ ಸುಗುಣನ್ನ ಇಂಥ ಸಿಕ್ಕಿಬಿಟ್ಟಾವ ಇಂಥ ವಿಷಯ ಅಂದಮೇಲೆ ಅವಳನ್ನೆಲ್ಲ ಹಿಡಿಯೋಕ್ಕಾಗುತ್ತೆ. ಇವಾಗ ಯಾರ್ದೇನು ಒಂಬತ್ತಕಾಲು ಇರ್ತಾಳೆ ನೋಡು. ವಿಷಯ ಹೇಳ್ಬಿಟ್ಟಿದ್ಯಾ ನೀನು. ಅಯ್ಯಪ್ಪ ಇನ್ನು ನೋಡ್ಬೇಕು ಅವಳನ್ನ. ಅಯ್ಯೋ ಕಾಯ್ತಾ ಇತ್ತು ನಮ್ಮ ಸುಗುಣಕ್ಕ, ಇಂಥ ವಿಷಯಗಳು ಏನಾದರೂ ಸಿಕ್ಕಿದ್ರೆ ಸಾಕು ಅಂತ. ಏನು ಮಾಡೋದು ಅಂತನ ಅಂತ ಹೇಳಿ ಇಸ್ಕೋಬೇಕಷ್ಟೇ. ತಿರ್ಗಾ ರಿಜಿಸ್ಟ್ರಿಗೂ ಬೇಕಲ್ಲ, ರಿಜಿಸ್ಟ್ರಿಗೆಲ್ಲ ಸೈನ್ ಹಾಕಬೇಕು, ರಿಜಿಸ್ಟ್ರ್ ಆಫೀಸ್ಗೆ ಕರ್ಕೊಂಡು ಹೋಗ್ಬೇಕು, ಅವ್ರದ್ದು ಎಲ್ಲ ಸೈನ್ ಬೇಕಂತೆ. ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಂತಂದ್ರು ನಮ್ಮ ಅಪ್ಪನ ಹೆಸರಿಗಿತ್ತಲ್ಲ, ಅದಕ್ಕೆ ಅಪ್ಪನ ಆಸ್ತಿ ಆಗಿರೋದ್ರಿಂದ ಬೇಕಂತೆ ನೋಡು. ನಾನು ಅಲ್ಲಿಗೂ ಕೇಳಿದೆ, ಇದೇನು ಪಿತ್ರಾರ್ಜಿತ ಆಸ್ತಿ ಅಲ್ವಲ್ಲ, ನಮ್ಮಪ್ಪ ತಗೊಂಡಿರೋದಲ್ಲ, ಬರುತ್ತೆ ಮಗನ ಹೆಸರಿಗೆ ಅಂತ. ಇಲ್ಲ, ಎಲ್ಲದಕ್ಕೂ ಬೇಕು ಸೈನ್ ಕೇಳ್ತಾರೆ. ಎಲ್ಲ ವಂಶವೃಕ್ಷ ಮಾಡಿಸಿದ ಮೇಲೆ ಇವರು ಅಂದರೆ ಇವ್ರ ಮಕ್ಕಳೇ ತಾನೇ, ಇವ್ರನ್ನೂ ಕರೆಸ್ರಿ ಅಂತ ಕೇಳ್ತಾರೆ. ಏನು ಮಾಡೋಣ ಅನ್ನಂಗಾಗುತ್ತೆ. ಯಪ್ಪ ಈ ಒಂದು ದಿವಸಕ್ಕೆ ಒಂದೊಂದು ಕಾನೂನು. ಅಯ್ಯೋ ಕಾನೂನುಗಳೆಲ್ಲ ಚೇಂಜ್ ಆಗಿರೋದ್ರಿಂದ ಬೇಡಪ್ಪ, ತಲೆ ಕೆಟ್ಟೋಗುತ್ತೆ. ಇವಾಗ ಏನು ಮಾಡ್ತೀಯಪ್ಪ, ಏನು ಸುಳ್ಳು ಹೇಳಂತೇನು? ಇವಾಗ ಏನು ಆಧಾರ್ ಕಾರ್ಡ್ ಇಸ್ಕೋಬೋದು, ಈಗ ವಂಶವೃಕ್ಷ ಮಾಡಿಸ್ಕೊಂಡೆಲ್ಲ ರೆಡಿ ಮಾಡ್ತೀಯ. ಅವ್ಳು ರಿಜಿಸ್ಟ್ರ್ ಬರೋಲ್ಲ ಅಂತಂದ್ರೆ ಏನು ಮಾಡೋದು? ರಿಜಿಸ್ಟ್ರ್ ಬಂದ್ರೇನೆ ಅದು ರಿಜಿಸ್ಟ್ರ್ ಆಗೋದು, ಹಿಂಗೆ ಬೇರೆ ಎಲ್ಲೂ ಮಾಡ್ಸೋಕ್ಕಾಗಲ್ಲ ಇವಾಗ. ಇವಾಗ ಅವ್ರು ಬಂದ್ರೇ ಆಗೋದು. ಈಗ ಎಲ್ಲಿ ಫೋರ್ಜರಿ ಸೈನು ಅವೆಲ್ಲ ಅದೆಲ್ಲ ನಡೆಯೋದಿಲ್ಲ ಇವಾಗ. ಇವಾಗ ಏನಿದ್ರು ನೀನು ಸರಿಯಾಗಿ ಮಾಡಿದ್ರೆ ಮಾತ್ರ, ಮಾಡಿಸಿದ್ರೆ ಮಾತ್ರ. ಇಲ್ಲ ಅಂತಂದರೆ ಮುಂದೆ ನಿನಗೆ ತೊಂದರೆ. ಯಾಕೆ ಪ್ರವಿ ಬಂದಿದ್ದಾನೆ? ಯಾಕಪ್ಪ ಯಾವಾಗ ಬಂದೆ ಪ್ರವಿ? ಯಾಕೆ ಬಂದಿದ್ದೆ? ಅದೇ ಇವಾಗ ನಮ್ಮ ಸುಗುಣಕ್ಕೊಂದು ಆಧಾರ್ ಕಾರ್ಡ್ ಬೇಕು, ರಿಜಿಸ್ಟ್ರ್ ನಮ್ಮದು ಹೊಲದ್ದು 1 ಎಕರೆ 12 ಎಕರೆ ಜಮೀನು ಅಲ್ಲಿ ನಮ್ಮಪ್ಪ ಗೋಮಾಳದ್ದು ಅಂತ ಹಿಡಿದಿದ್ರಂತೆ. ಅವಾಗಲೇ ಭಾಳ ದಿವಸ ಆಯ್ತಂತೆ. ಅದಿನ್ನೂ ಹೆಸ್ರಿಗೆ ಆಗಲಿಲ್ಲ, ಇವಾಗೆಲ್ಲ ಆಗೈತಂತೆ. ಅದಕ್ಕೆ ಇವಾಗ ನಾವು ಎಲ್ಲ ಏನೋ ಖಾತೆ ಅದು ಚೇಂಜ್ ಮಾಡಿಸ್ಕೊಂಡು ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಅದೆಲ್ಲ ಏನೇನು ದುಡ್ಡು ಅದೇನೇನೋ ಬರುತ್ತಂತೆ, ಏನೋ ಒಟ್ಟಿನಲ್ಲಿ ಆಗುತ್ತಂತೆ. ನಮ್ಮ ಹೆಸ್ರಿಗೆ ಇವಾಗ ಮಾಡಿಸ್ಕೊಂಡ್ರೆ ನನ್ನ ಹೆಸ್ರಿಗೆ ಆಗುತ್ತೆ. ಇವಾಗ ಅಮ್ಮನ ಹೆಸ್ರಿಗೆ ಮಾಡ್ಸೋದಕ್ಕೆ ನಾನು ನನ್ನ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಒಳ್ಳೇದು, ಚೆನ್ನಾಗಿ ಒಳ್ಳೇದಾಗುತ್ತೆ. ಮುಂದೆಲ್ಲ ನಮಗೇನಾದ್ರೂ ಕೆಲಸಗಳು ಮಾಡೋಕ್ಕೂ ಅದರಿಂದ ದುಡ್ಡು ಪಡು ಎಲ್ಲ ತಗೊಂಬಾಕೋ ಅನುಕೂಲ ಆಗುತ್ತೆ. ಅದಕ್ಕೇ ನಾನು ಇವಾಗ ಏನು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹೆಂಗೋ ಜಮೀನು ಮಾಡ್ತೀವಲ್ಲ, ಹೆಂಗೋ ಮಾಡ್ಕೊಂಡಿದ್ರಾಯ್ತು. ಮಾಡಲಿಲ್ಲ ಅಂತಂದ್ರೆ ಎಲ್ಲ ಗಿಡ ಕೀಳಿಸ್ಬಿಟ್ಟು ಜಮೀನು ಮಾಡ್ಕೊಂಡ್ರೆ ಜಮೀನು ಎಲ್ಲೂ ಹೋಗಲ್ಲ, ಇರುತ್ತೆ. 10-12 ಎಕರೆ ಆಸ್ತಿ ಅಂದರೆ ಏನು ಸುಮ್ಮನೆ ಅಲ್ಲ ಅಂತ. ಹೌದೇನು? ಅದನ್ನೇ ಹೇಳ್ತಿದ್ರು ತಮ್ಮ, 10-12 ಎಕರೆ ಜಮೀನು ಅಂತ. ಹಂಗಾದ್ರೆ ಇವಾಗ ಅವಳು ಸುಗುಣ ಸೈನ್ ಬೇಕಾಗುತ್ತೆ ನೋಡು ವರ್ಷಮ್ಮವ. ಎಲ್ಲದಕ್ಕೂ ಇವಾಗ ಕೇಳ್ತಾರೆ, ಏನು ಮಾಡೋದು? ಎಲ್ಲದಕ್ಕೂ ಕೇಳ್ತಾರಪ್ಪ, ಏನು ಮಾಡೋದು ಏನು? ಅವಳು ನೋಡಿದ್ರೆ ನಾನು ಕೊಡಲ್ಲ, ನಾನು ಹಿಂಗೆ ಅಂತ ಹೇಳಿ ರಾಮ ಅವಳು ಒಂದು ಸ್ವಲ್ಪ ಸಿಕ್ಕಿದ್ರೆ ಇನ್ನೂ ಯಪ್ಪ ಅವಳು ಒಂದು ಸ್ವಲ್ಪ ವಿಷಯ ಸಿಕ್ಕಿದ್ರೆ ಅವಳು ಹಿಡಿಯೋಕ್ಕಾಗಲ್ಲ. ಅಂಥದ್ರಲ್ಲಿ ನೋಡಿ ಇಂಥ ವಿಷಯ ಸಿಕ್ಕಿತೆ ಅಂದರೆ ಅವಳೇ ನಾನೇ ಗ್ರೇಟು, ನಾನೇ ದೊಡ್ಡದು ಅನ್ನೋ ಥರ ಆಡ್ತಾಳೆ ಅವಳು. ಇವಾಗ ಏನಂದ್ಲು ನೀನು ಕೇಳ್ದೆ ಆಧಾರ್ ಕಾರ್ಡ್ ಅದನ್ನು? ಅದೇ ಕೇಳೋಣ ಅಂತಲೇ ಹೋಗಿದ್ದು, ಅದಕ್ಕೆ ಬಂದಿದ್ದು ಆ ವಿಷಯವಾಗೇನೆ. ಅಯ್ಯೋ ನೀನೇನು ನನ್ನ ಕಷ್ಟ ಸುಖ ನೋಡಿಲ್ಲ, ಯಾಕೆ ನೀನು ಹೇಳ್ದಂಗೆ ಕೇಳಬೇಕು? ನಿನಗೆ ಬೇಕಾದಾಗ ಮಾತ್ರ ನಾನು ಮನೆ ಬಾಗಿಲಿಗೆ ಬತ್ತೀಯ, ನೀನೇ ಬೇಕಾದಾಗ ನಾನು ಯಾಕೆ ಕೊಡೋಣ? ನಾನು ಕೊಡಲ್ಲ, ಹಿಂಗೆ ಅಂತ ಹೇಳಿ ತುಂಬ ಜೋರು ಮಾಡಿಬಿಟ್ಲು.
ಬೆಳಗ್ಗೆ ಅವರಿಬ್ಬರು ಕಳಿಸವ್ರೆ. ಇವಳು ಒಬ್ಳದೇ ಇವಾಗಿರೋದು, ಇವರು ಅವರೇ ನಮಗೇನು ಬೇಡ, ನೀನು ಚೆನ್ನಾಗಿರಪ್ಪ, ನೀನು ತಗೊಂಡು ನೀನು ಚೆನ್ನಾಗಿರೋ ಪ್ರವಿ ಅಂತ ಹೇಳ್ತಾವ್ರೆ. ನಾನು ಅಲ್ಗೂ ಒಂದೊಂದು ಎಕರೆ ಕೊಡ್ತೀನಿ ಅಂತ ಹೇಳಿದ್ರು. ಒಂದೊಂದು ಎಕರೆ ಏನು ಬೇಡ, ಏನು ಬೇಡ, ನಾನು ಏನು ಕೊಡೋದಿಲ್ಲ, ಆಧಾರ್ ಕಾರ್ಡು ನಾನು ಮಾಡಿಸೋದಿಲ್ಲ, ನಿನಗೆ ಬೇಕಾದಾಗ ನಾನು ಅದ್ಯಾಕೆ ಕೊಡೋಣ, ನಾನು ಕೊಡೋದಿಲ್ಲ, ಅದೇನಾಗುತ್ತೋ ಆಗಲಿ, ನಾನು ಬರೋದಿಲ್ಲ, ನಾನು ಸೈನ್ ಹಾಕೋದಿಲ್ಲ, ನಾನು ಕೊಡೋದಿಲ್ಲ, ಏನೋ ಬೇಡವೇ ಬೇಡ ನನಗೆ. ನನಗೆ ತುಂಬ ಇವಾಗ ಜೋರಾಗ್ಬಿಟ್ಟವಳೆ. ಮೊದಲೇ ಅದು ಕಾಯ್ತಿತ್ತು ಅನ್ಸುತ್ತದ್ದೇವ. ಅಯ್ಯಪ್ಪ ಅದಿದ್ದು ಬೇಡಮ್ಮ. ಒಂಥರ ಕಪಲಟ್ಟಿದ್ದಂಗೆ ಬಾಲೊಂದಿಲ್ಲ ಅವಳು. ಅವಳಿಗೆ ಬಾಲೊಂದಿಲ್ಲ, ಕಪಲಟ್ಟಿದ್ದಂಗೆ ಅವಳು. ಸುಮ್ಕಿರತ್ತೆ ಅತ್ತ, ಸುಮ್ಮನೆ ಮಾತಾಡ್ತಿ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಹಂಗೆ ಮಾತಾಡಬೇಡ ಇವಾಗ. ಯಾಕೆ ಸುಮ್ಮನೆ ಯಾಕೆ ಹಂಗೆ ಮಾತಾಡ್ಸಿ ಬಾಯಿನ ಇಸ್ಕೊಂತೀಯ? ನನಗೆ ಗೊತ್ತಿರೋ ಸಿಟ್ಟಿಗೆ ಅಂತೆಂತ ಮತ್ತಮ್ಮ ನಮಂಗ ಗೊತ್ತಿ. ಅವಳು ನಾನು ಎದ್ರಿಗೆ ಬಂದರೆ ಇರೋದೇ ಇಲ್ಲ. ಎದ್ರಿಗೆ ಏನಾರು ಬತ್ತಿದ್ರೆ ಅವಳು ಎದ್ರಿಗೆ ನಿನ್ಕಂಬದೇ ಇಲ್ಲ, ಹಂಗೆ ಹೋಗ್ತಾಳೆ. ಈಗ ಅಲ್ಲಿ ಲಾಸಿ ಬತ್ತಿದ್ನ ಬರೋದು ನೋಡಿ ಎದ್ರಿಗೆ ಬರಲೇ ಇಲ್ಲ. ಇವಳ್ದೊಂದು ನನಗೆ ಸವಾಸ ಎಂತ ಅದೇ ಹೋಗ್ತಾಳೆ. ನಾನು ನೋಡಿರವಳೆ ಎದ್ರಿಗೆ ಕೆಮ್ತಾಳೆ. ಬೈಕ್ 2 ಸಲ ಬಡ್ಸಾರ ಆಡೋದು ಅದಕ್ಕೆ. ಅಯ್ಯೋ ಇವಾಗ ಇವಳು ಸೆನಕ್ಕಿರತ್ತೆ ಕೇಳ್ತಾಳೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಮಾತಾಡ್ಕೊಂಬೇಳೆ ಸುಮ್ಮನೆ ಬರಬೇಕು. ನಾನು ಸುಮ್ಮನೆ ಬರಲ್ಲ ಮಾಡ್ತಾ ತಾಮಾಸಿಗಾಗಲೇ ಮಾತಾಡ್ತೀನಿ. ನನಗೆ ಅವಳಿಗೆ ಅವಳ್ತ ಮಾತಾಡಿದ್ರೆ ಯೋಟ ಖುಷಿ ಆಗುತ್ತೆ. ಅವಳು ಬೈಯದ್ರಿ ನನಗೆ ಯೋಟ ಮನಸ್ಸಿಗೆ ಸಮಾಧಾನ ಆದಂಗೆ ಅವ್ರು ಮಾತಾಡ್ತೀನಿ. ನಾನು ಸುಮ್ಮನಿರಲ್ಲ. ಸುಮ್ಕಾದ್ರೆ ಮಾತಾಡ್ತೀನಿ, ನಾನು ಸುಮ್ಮನಿರ ಅಂತಾಳಲ್ಲ ಬಿಡು. ಏನು ಮಾಡಬೇಕು ಏನೋ ಇವಾಗ ಅದೇ ಒಂದು ಚಿಂತೆ ಆಗೈತೆ. ಹೆಂಗೋ ಅತ್ತ ಆರಾಮಾಗಿ ಆಗೋದು, ಏನು ಮಾಡೋದು. ನಾವು ಅವಾಗ ಋತು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾವು ನೋಡ್ಕೊಂಬ್ಲಿಲ್ಲ, ಏನಿಲ್ಲ. ನಿನ್ನ ಮನೆ ಬಾಗಿಲಿಗೆ ಬಂದು ಮರ್ಯಾದೆ ನಾವು ಅವಾಗ ಅಂದ್ರೆ ನೋಡ್ಕೊಂಬ್ಲಿಲ್ಲ ಹೇಳು. ಮನೆ ಹೆಣ್ಮಕ್ಳು ತವ್ರ ಮನೆಗೆ ಬಂದಮೇಲೆ ನಾವು ನೋಡ್ಕೋಬೇಕಾಗಿತ್ತು ಕಷ್ಟ ಸುಖನ. ತವ್ರ ಮನೆ ಬರ್ದಲ್ಲ ಎಲ್ಲಿಗೆ ಹೋಗ್ತಾರೆ ಅಂತೇಳಿ. ಅವಾಗ ಅವ್ರು ಮಾಡೋ ಕೆಲಸಕ್ಕೆ ತುಂಬ ಸಿಟ್ಟು ಬರುತ್ತೆ, ತುಂಬ ಕೋಪ ಬರುತ್ತೆ. ಹೆಂಗೆ ಬೇಕೋ ಹಂಗೆ ಮಾತಾಡೋಣ, ಹೆಂಗೆ ಬೇಕೋ ಹಂಗೆ ಬೈದು ಬಿಡೋಣ ಅನ್ನೋ ಸಿಟ್ಟು ಬಂದುಬಿಡುತ್ತೆ. ಮಾತಾಡ್ಬಿಡ್ತೀವ. ಆಮೇಲೆ ಈಗ ಹಿಂಗೆ ಸಮಸ್ಯೆಗಳಾದಾಗ ಇಂಥವೇನ ಬಂದಾಗ ಯಾಕಾದರೂ ಒಂದಿದ್ವೋ ಏನೋ ಹೆಣ್ಮಕ್ಳು ಬೇಕಾಗ್ತಾರೆ ಅಂತ ಅನಿಸುತ್ತೆ. ಬಿಡತ್ಲ ಬೇಜಾರಾಗಬೇಡ. ಅವಳು ಈಗ ಕೊಟ್ಟರೆ ಮಾಡಿಸ್ಕೆ, ಕೊಡಲಿಲ್ಲ ಅಂದು ಬಿಟ್ಟಾಗ ಸುಮ್ಕಾಗತ್ತ. ಅದು ಹೆಂಗೆ ಬಿಡ್ತಾರೆ ಹೇಳು, ಆಟೋನ್ ಜಮೀನು, ಸ್ಯಾನೆ ಜಮೀನು. ಅದಕ್ಕೆ ನಾನು ಏನು ಮಾಡ್ಬೋದು ಅಂತ ಹಿಡಿಯಮ್ಮ. ಈಗೇನೋ ಒಂದು ಆಧಾರ್ ಕಾರ್ಡೇನ ಎಲ್ಲನ ಬೇಕಾದ್ರೆ ಇಂಥದ್ಕೆ ಏನಕನ ಬೇಕು ಅಂತೇಳಿ ಯಾರನ್ನ ಕರೆಸಿ ಇಸ್ಕೋಬೋದು ಅಂತ ಅನ್ನು. ಆದರೆ ಬೇರೆ ಅದೇನಕನ ಇವಾಗ ರಿಜಿಸ್ಟ್ರಿಗೆ ಹೋಗ್ಬೇಕಾಗುತ್ತೆ, ಅದು ಕಷ್ಟ ಆಗುತ್ತೆ. ಇವಾಗ ತುಂಬ ಕಷ್ಟ ಆಗುತ್ತೆ ಅದು. ಅದಕ್ಕೆ ಇವಾಗ ಸುಮ್ಮನೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಾಗ ಬಿಡೋಕ್ಕೂ ಆಗಲ್ಲ. ಅಷ್ಟೊಂದು ಜಮೀನು 10-12 ಎಕರೆ ಜಮೀನು ಯಾರು ಬಿಡ್ತಾರೆ ಇವಾಗ? ಹಂಗೆ ಹೇಳೋ ಜಾಗಗಳ ಬಿಡಲ್ಲ. ಬಂದೈತೆ ಅಂದಮೇಲೆ 10-12 ಎಕರೆ ಜಮೀನು ಮಾಡ್ಕೊಂಡು ಬೋರ್ ಹಾಕಿಸ್ಬಿಟ್ರೆ ಸಖತ್ತ ನೀರು ಬೀಳ್ತವೆ. ಅಡಿಕೆ ತೋಟ ಎಲ್ಲ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಯಾರು ಬಿಡಲ್ಲ 10-12 ಎಕರೆ ಜಮೀನು, ಯಾರು ಬಿಡಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಅವಳು ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ಆಗಬೇಕು. ಅವಳ್ದು ಅದೇ ಅತಿ ಆಗ್ಬಿಡುತ್ತೆ. ಸುಮ್ಮನಿರು. ಸುಮ್ಮನೆ ಯಾಕೆ? ಅಯ್ಯೋ ಏನು ಮಾಡೋದು? ಇವಾಗ ಅವಳು ಒಂಥರ ಇವಾಗ ಅದೇ ಒಂದು ವಿಷಯ ಸಿಕ್ಬಿಟ್ಟೈತಲ್ಲ, ನಾನೇ ದೊಡ್ಡವಳು ಅನ್ನೋ ಥರ ಸ್ಕೋಪ್ ಕೊಡೋಕೆ ಹೋಗ್ತಾಳೆ. ಅದಕ್ಕೂ ಆಗಿನ ಅವಳಿಗೆ ಈ ವಿಷಯ ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ. ಇವಾಗ ಏನೋ ಒಂಥರ ಬೆಲ್ಲ ಸಿಕ್ಕಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅಯ್ಯಪ್ಪ ಇವಾಗ ಇದಿದ್ದು ನೋಡ್ಬೇಕಾ ಅವಳನ್ನ? ಇಷ್ಟು ದಿವಸ ಅಂದ್ಲು, ಇವಾಗ ಒಂದು ಸ್ವಲ್ಪ ಚೆನ್ನಾಗಾಗಿದ್ದಾಳೆ. ಮೊನ್ನೆಲ್ಲ ಹುಷಾರಿರಲಿಲ್ಲ, ಚೆನ್ನಾಗಿ ಆಗವಳೆ. ಈಗ ಬೇರೆ ಅವ್ರು 1-2 ಸಾವಿರ ದುಡ್ಡು ಕೊಡ್ತಾರಂತೆ. ಇನ್ನು ಅವಳು ಪವರ್ ನೋಡು. ಅವಳು ದುಡ್ಡು ಇಲ್ದಾಗ ಒಂಥರ, ದುಡ್ಡು ಇದ್ದಾಗ ಒಂಥರ. ಅವಳ ಹತ್ರ 100 ರೂಪಾಯಿ ದುಡ್ಡು ಇರಲಿ, ಅವಳು ಅವತಾರಗಳೇ ಬೇರೆ. ಇವಾಗ ನೋಡಿ ಇನ್ನು ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅನ್ನೋ ಅವಳು ಬರಲ್ಲ. ಇನ್ನು ಅಷ್ಟು ಬೇಕು, ಇಷ್ಟು ಬೇಕು, ಅಷ್ಟು ಇಷ್ಟು ಅಂತ ಹೇಳ್ಬೇಕಾರೆ ಅವಳಿಗೆ ಏನಾನ ಒಂದು ಇದು ಮಾಡಿಬಿಡ್ತಾಳೆ. ಭಾಳ ಸವಾಸಲ್ಲ ಇಂಥವ್ರದ್ದು. ಯಪ್ಪ ಅವಳೇ ಏನೇ ಅಂದ್ರೂ ಒಂಥರ ಮಂಡಿ ಅಂದರೆ ಹುಟ್ಟು ಜಾಗ ಮಂಡಿ ಅವಳು. ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಿಡೋಣ ಅಂದರೆ ಬಿಡೋಕ್ಕೆ ಮನಸ್ಸು ಬತ್ತಿಲ್ಲ. ಅಷ್ಟೊಂದು ಜಮೀನು ಬಂದಿದೆ. ನಮ್ಮ ಅಪ್ಪ ಅವಾಗ ಅಷ್ಟೊಂದು ಹೋರಾಡಿ ಅವಾಗೆಲ್ಲ ಮಾಡ್ಕೊಂಡಿದ್ರಂತೆ. ಜಮೀನೆಲ್ಲ ಗೋಮಳದ್ದು ಅಂತ ಹೇಳಿ ಇಟ್ಕೊಂಡು ಮಾಡಿದ್ರಂತೆ, ಗೋಮಳದ ಜಮೀನು ಅಂತ ಹೇಳಿ. ಇವಾಗ ಬಿಟ್ಟರೆ ಸುಮ್ಮನೆ 10-12 ಎಕರೆ ಜಮೀನು ಯಾರು ಒಟ್ಟು ತುಂಬಿದವರು ಇರೋಂಥವ್ರು ಯಾರೂ ಬಿಡ್ತಾನೆ ಇರಲಿಲ್ಲ. ನಾವು ಇಲ್ದವ್ರು ಯಾಕೆ ನಾವು ಬಿಟ್ಟು ಸುಮ್ಮನೆ ಆಗಬೇಕು? ಇಲ್ಲವೇ ಇಲ್ಲ ಹೊಲ ಅಂದಮೇಲೆ ಅಷ್ಟೊಂದು ಯಾಕೆ ಬಿಟ್ಟು ಸುಮ್ಮನೆ ಆಗಬೇಕು? ಮಾಡ್ಕೊಂಡ್ರೆ ನಮಗೆ ಒಂದಲ್ಲ ಒಂದು ದಿವಸ ಅನುಕೂಲ ಅಲ್ಲ. ಮುಂದೆ ನಮ್ಮ ಮಕ್ಳು ಮರಿಗೆಲ್ಲ ಒಳ್ಳೇದಾಗುತ್ತಲ್ಲ ಅನಿಸುತ್ತೆ. ಯಾರು ಬಿಡೋದಿಲ್ಲ, ಒಟ್ಟು ತುಂಬಿದವ್ರು ಅಂದ್ಕೊಂತಾರೆ ಬಿಟ್ಟರೆ. ಅದಕ್ಕಾಗಿ ಮಾಡ್ಕೊಂಬನ ಅಂತ ಬೇಜಾರಾಗ್ಬಿಡು. ಸುಮ್ಕಿರು. ಇನ್ನೇನು ಮಾಡೋಕ್ಕಾಗುತ್ತೆ? 1-2 ದಿನ ನೋಡಿ ಮಾಡೋಣ ಸುಮ್ಮನಿರು. ಆಧಾರ್ ಕಾರ್ಡ್ ಒಂದು ಇಸ್ಕೊಂಡು ಹೋಗಿ ಒಂದ್ಸಲ ಸುಖ ಕೊಡೋಂಗೆ ಬರೋದಕ್ಕೆ. ಆಮೇಲೆ ಏನೋ ಮಾಡಿ ಒಂದಿಟ್ಟು ನಯಸ್ ಮಾಡೋಕ್ಕಾಗುತ್ತೆ. ಒಂದಿಟ್ಟು ನಯಸ್ ಮಾಡು. ಬಿಡೋಕ್ಕಾಗಲ್ಲ ಇವಾಗ ಜಮೀನು. ಏನು ಮಾಡ್ಬೇಕೋ ಏನೋ. ಇವಳು ಬೇರೆ ಹಿಂಗಂದ್ಲು, ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.